ಎಲ್ಲರಿಗೂ ನಮಸ್ಕಾರ. ಇದು ಒಂದು ಅನುಭವದ ಮಾತು. ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕರುಣೆ, ಅಂತಃಕರಣ ಇವುಗಳ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿಸುವುದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ತಂದೆ ತಾಯಿ, ಶಾಲೆಯ ಉಪಾಧ್ಯಾಯರು, ಶಾಲೆಯ ಮ್ಯಾನೇಜ್ಮೆಂಟ್ ಎಲ್ಲರೂ ಸಹಿತ ಪರೀಕ್ಷೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಆ ಪರೀಕ್ಷೆಗೆ ಹೆಚ್ಚು ಗಮನ ಕೊಟ್ಟಾಗ ಮಾನವನ ಗುಣಗಳಾದಂಥ ಮುಖ್ಯವಾದ ಅಫೆಕ್ಷನ್, ಕೈಂಡ್ನೆಸ್ ಅಥವಾ ಕರುಣೆ, ದಯೆ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮಾನವ ಗುಣಗಳು ಕಡಿಮೆಯಾಗ್ತಾ ಬರ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಅಟ್ಲೀಸ್ಟ್ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಆಟಕ್ಕೆ ಬಿಟ್ಟಾಗ, ಊಟಕ್ಕೆ ಬಿಟ್ಟಾಗ, ಸಮಯ ಫ್ರೀ ಇದ್ದಾಗ ಮಕ್ಕಳಿಗೆ ಹೇಳಬೇಕಾಗುತ್ತೆ ಏನಂತ, ಅಟ್ಲೀಸ್ಟ್ 10 ಆಕ್ಟ್ ಆಫ್ ಕೈಂಡ್ನೆಸ್ ಅನ್ನ ನೀನು ಮಾಡಿ ಈ ವರ್ಷದ ಕಡೆಗೆ ತೋರಿಸಬೇಕು. ಏನು ಆಕ್ಟ್ ಆಫ್ ಕೈಂಡ್ನೆಸ್ ಅಂದ್ರೆ ಏನು ಮಾಡ್ಬೋದು ಮಕ್ಕಳು? ಮನೆಯಲ್ಲಿ ತಂದೆ ಅಥವಾ ತಾಯಿಗೆ, ತಂಗಿ, ತಮ್ಮ ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡುವುದು. ರೋಡ್ನಲ್ಲಿ ಬರಬೇಕಾದ್ರೆ, ಯಾರಾದರೂ ರೋಡ್ ಕ್ರಾಸ್ ಮಾಡಬೇಕಾಗಿದ್ರೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಶಾಲೆಯಲ್ಲಿ ಊಟಕ್ಕೆ ಕೂತಾಗ ಯಾರು ಮಕ್ಕಳು ಊಟವನ್ನು ಚೆಲ್ಕೊಂಡಿದ್ರೆ ಅವರಲ್ಲಿರ್ತಕ್ಕಂಥ ಊಟವನ್ನ ಹಂಚಿಕೊಳ್ಳೋದು. ಪೆನ್ನು, ಪೆನ್ಸಿಲ್ಲು ಈ ರೀತಿ ಹಂಚಿಕೊಳ್ಳೋದು. ಹೀಗೆ ಸಣ್ಣ ಸಣ್ಣ ತುಂಬ ಚಿಕ್ಕದ ಕರುಣೆ, ಅಂತಃಕರಣ ಇವುಗಳ ಗುಣಗಳನ್ನು ಮಕ್ಕಳಿಗೆ ಕಲಿಸ್ತಾ ಬರಬೇಕು. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು 1 ಅಥವಾ 2 ನಿಮಿಷ ಅವನು ಆ ದಿನ ಏನು ಅಂತಃಕರಣ ಯಾರಿಗೆ ತೋರಿಸಿದ್ದಾನೆ, ಯಾರಿಗೆ ಒಳ್ಳೆಯ ಮಾತನಾಡಿದ್ದಾನೆ, ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಸಣ್ಣ ಕಥೆಗಳನ್ನು ಅವರಿಗೆ ಹೇಳುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು 5, 6, 7, 8ನೇ ತರಗತಿಗಳಲ್ಲಿ ಆಗಬೇಕು. ಆದರೆ ಮುಂದಿನ ಪೀಳಿಗೆ ಅಂದರೆ ಈಗಿನ ಒಂದು ಪ್ರಪಂಚದ ಪರಿಸ್ಥಿತಿಯನ್ನು ನೋಡಿದರೆ ಇನ್ನು 10 ವರ್ಷಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲದಕ್ಕೂ ಕಾಂಪಿಟಿಷನ್ ಶುರುವಾಗಿದೆ. ಯುದ್ಧ ಮಾಡೋದಕ್ಕೆ ಕಾಂಪಿಟಿಷನ್, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಕಾಂಪಿಟಿಷನ್, ಹೀಗೆ ಎಲ್ಲ ಒಂದು ಕಾಂಪಿಟಿಷನ್ ಶುರುವಾಗಿ ನಾವೇ ಎಲ್ಲರಿಗಿಂತ ಬಲಶಾಲಿಯಾಗಬೇಕು ಅನ್ನೋ ಒಂದು ಪ್ರತೀತಿ ಮೂಡ್ತಾ ಇದೆ. ಅದು ತಪ್ಪಿಸಿ ನಮ್ಮ ಹಿಂದೆ ಹೇಳಿದಂಥ ಬುದ್ಧ ಮತ್ತೆ ಆಚಾರ್ಯರು ನಮ್ಮ ಪುರಾಣಗಳಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸಣ್ಣ ಕೈಂಡ್ನೆಸ್, ಆಕ್ಟ್ ಆಫ್ ಕೈಂಡ್ನೆಸ್ ಅನ್ನ ಮಕ್ಕಳಿಗೆ ಹೇಳಿಕೊಟ್ಟು ಅದನ್ನು ಮುಂದುವರಿಸಬೇಕು ಅಂತ ನಾನು ಉಪಾಧ್ಯಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣ ಏನಂದರೆ, ಮುಂದಿನ ಪೀಳಿಗೆಯನ್ನು ತಯಾರು ಮಾಡೋದಕ್ಕೆ ಉಪಾಧ್ಯಾಯರೇ ಬೇಕು. ಆರ್ಕಿಟೆಕ್ಟ್ಸ್ ಮನೆ ಕಟ್ಟತಕ್ಕಂಥ ದೊಡ್ಡ ಅರಮನೆಯನ್ನು ಕಟ್ಟಿದ ಮೇಲೆ ಅರಮನೆಯಲ್ಲಿ ಒಳ್ಳೆಯವರನ್ನ ಇಡೋದಕ್ಕೆ ಸಾಧ್ಯವಾಗಲ್ಲ. ಆದರೆ ಒಳ್ಳೆಯವರನ್ನ ಕಟ್ಟಿ ಅರಮನೆಯಲ್ಲೋ ಅಥವಾ ಒಂದು ಸಣ್ಣ ಮನೆಯಲ್ಲಿ ಇಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಉಪಾಧ್ಯಾಯರು, ಶಾಲೆಗಳು ಈ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾನು ಎಲ್ಲರನ್ನೂ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ.